ಈಗ ನಾವು ಕಂದವಾರ ಕೆರೆಯ ಬಳಿಗೆ ಬಂದಿದ್ದೇವೆ. ಈಗ ತಾವು ಗಮನಿಸಿದಿರ ಪರೀಕ್ಷೆ ವೇಳೆ pH ಗುಣಮಟ್ಟ ಬಹಳ ಉತ್ತಮವಾಗಿದೆ. pH ಲೆವೆಲ್ ಎಷ್ಟಿದೆ? 8 ಇದೆ ಸರ್. 8 ಇದೆ. ಉತ್ತಮವಾಗಿದೆಯಾ pH ಲೆವೆಲ್? ಹೌದು ಸರ್. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ನಿಮ್ಮ ಜಯಕುಮಾರ್ ಮಾಡೋ ವಂದನೆಗಳು. ಈ ದಿನ ನಮ್ಮ ಒಂದು ಜೈ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಸುದ್ದಳ್ಳಿ ಏನು ನಾವೀಗ ಕೆರೆಯನ್ನು ನೋಡ್ತಾ ಇದ್ದೀವಿ, ಇದು ನೋಡೋದಕ್ಕೆ ಭಾಳ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಈ ನೀರಿನ ವಾತಾವರಣ ಕೂಡ ಭಾಳಷ್ಟು ಸುಂದರವಾಗಿದೆ. ಸುತ್ತಮುತ್ತಲಿನಲ್ಲಿ ಎಲ್ಲೂ ಕೂಡ ಒಂದು ಮಾಲಿನ್ಯದ ಒಂದು ಕುರುಹುಗಳು ನಮಗೆ ಕಂಡು ಬರ್ತಾ ಇಲ್ಲ. ಯಾಕಂದರೆ ಇದು ಬೆಟ್ಟ ತಪ್ಪಲಿಂದ ಹರಿದು ಬರುವ ನೀರು ಎಷ್ಟು ಶುದ್ಧವಾಗಿದೆ ಅಂದರೆ, ಈಗ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಆ ಶುದ್ಧತೆಯ ವಿಚಾರನ ತಿಳಿಸಬೇಕು ನಮ್ಮ ಜನತೆಗೆ. ನಾವು ಪರಿಸರ ಸಂರಕ್ಷಣೆಯಲ್ಲಿ ಕೆರೆಯೂ ಕೂಡ ಒಂದು ಭಾಗ ಇದೆ. ಆ ಕೆರೆಯನ್ನು ಸಂರಕ್ಷಣೆ ಮಾಡಿಕೊಂಡು ಇದನ್ನು ಮಾಲಿನ್ಯಗೊಳಿಸದೆ ನಾವು ಅದನ್ನು ಸಂರಕ್ಷಣೆ ಮಾಡಿದಾಗ ನೀರಿನ ಒಂದು ಮಟ್ಟ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ತಿಳಿಸೋ ಒಂದು ಉದ್ದೇಶದಿಂದ ಈ ಒಂದು ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವ ಒಂದು ಕಾರ್ಯವನ್ನು ಈ ದಿನ ನಾವು ಈ ಒಂದು ಸುದ್ದಳ್ಳಿ ಕೆರೆಯಿಂದ ಶುರು ಮಾಡಿದ್ದೇವೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ನೀರಿನ ಗುಣಮಟ್ಟ ಯಾವ ರೀತಿ ಇದೆ, ಇದರಿಂದ ಯಾವ ರೀತಿಯ ಪ್ರಯೋಜನಗಳನ್ನ ಪಡ್ಕೊಬೋದು, ಅಥವಾ ಇದನ್ನು ಮಲಿನ ಆಗದಂತೆ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಬೋದು ಅಂತ. ಈಗ ಮೇಲ್ನೋಟಕ್ಕೆ ತಾವು ಗಮನಿಸಿದ್ರೆ ಎಲ್ಲೂ ಕೂಡ ಜೊಂಡು ಬೆಳೆಯೋದಾಗಲಿ ಅಥವಾ ಯಾವುದೇ ರೀತಿ ಕಲುಷಿತವಾಗೊಳ್ಳೋದಾಗಲಿ ಯಾವುದೂ ಇಲ್ಲ. ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ಹಲವಾರು ಬಾರಿ ನೀರಿನ ವಿಚಾರವಾಗಿ ಬಿತ್ತರಿಸಿದ್ದೀರ. ಏನಂದರೆ ಜನತೆ ಕೂಡ ತಿಳಿದುಕೊಳ್ಬೇಕಾಗತ್ತೆ. ಈಗ ಈ ಕೆರೆ ಏನು ಚಿಕ್ಕಬಳ್ಳಾಪುರದಿಂದ 100 ಕಿಲೋಮೀಟ್ರ್ ಅಂತರದಲ್ಲಿ ಇಲ್ಲ, ಕೂಗಳತೆಯ ದೂರದಲ್ಲಿದೆ. ಇಲ್ಲಿನ ಒಂದು ಕೆರೆ ಏನಿದೆ ಚಿಕ್ಕದಾದರೂ ಕೂಡ ಎಷ್ಟು ಒಂದು ಸ್ವಚ್ಛವಾಗಿದೆ ಅನ್ನೋದನ್ನು ತಾವು ನೋಡ್ಬೋದಾಗಿದೆ. ಇದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಕೆರೆಗಳು ಕೂಡ ಸ್ವಚ್ಛಗೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಈಗ ಒಂದು ಜಲಸಂಕಲ್ಪ ಅನ್ನೋ ಒಂದು ಅಭಿಯಾನನ ಶುರು ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ನಮ್ಮ ಕೆರೆ ನಮ್ಮ ಆಸ್ತಿ, ನಮ್ಮ ಕೆರೆಗಳ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕು ಅನ್ನುವುದು. ಇದಕ್ಕೆಲ್ಲರೂ ಕೂಡ ಸಾರ್ವಜನಿಕರಾಗಲಿ, ರೈತರಾಗಲಿ, ಯುವಕರಾಗಲಿ, ಸ್ವಯಂ ಸೇವಕರಾಗಲಿ ಎಲ್ಲರೂ ಬಂದು ಕೈ ಜೋಡಿಸಿದಾಗ ನಮ್ಮ ಪರಿಸರ ಸಂರಕ್ಷಣೆ ಹಾಗೂ ನಮ್ಮ ಕೆರೆಗಳ ಸಂರಕ್ಷಣೆಯನ್ನು ಮಾಡ್ಬೋದು. ಇದರ ಮೂಲ ಉದ್ದೇಶನ ಎಲ್ಲರೂ ಕೂಡ ಅರ್ಥಕೊಂಡು ನಮಗೆ ಸಹಕಾರ ನೀಡಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪರೀಕ್ಷೆ ವೇಳೆ ಏನು ಕಂಡು ಈಗ ತಾವು ಗಮನಿಸಿದಿರ ಪರೀಕ್ಷೆ ವೇಳೆ pH ಗುಣಮಟ್ಟ ಭಾಳ ಉತ್ತಮವಾಗಿದೆ. ಅದರ ಏನು ಮಾನದಂಡ ಪ್ಯಾರಾಮೀಟರ್ಸ್ ಏನಿದೆ ಅದು 7 to 9 ಇರಬೇಕು, 7 ರಿಂದ 9, ಅದು 8.9ರಲ್ಲಿದೆ. ಭಾಳಷ್ಟು ಉತ್ತಮವಾಗಿದೆ ನೀರಿನ pH ಗುಣಮಟ್ಟ. ಈಗ ಮಾಧ್ಯಮಗಳಲ್ಲೇ ತೋರಿಸ್ತೀನಿ, ನಮ್ಮ ಜೊತೆ ತಾವು ಬಂದರೆ ಈಗ ಮುಂದಿನ ಹಂತಗಳಲ್ಲಿ ಈಗ ತೋರಿಸುವಂಥ ಕೆಲಸ ಮಾಡ್ತೀವಿ. ಈಗ ನಾವು ಮುದ್ದೇನಹಳ್ಳಿ ಗ್ರಾಮಕ್ಕೆ ಹೊಂದ್ಕೊಂಡಿರೋಂಥ ಕೆರೆಯ ಬಳಿ ಬಂದಿದೆ. ಇದು ಒಂದು ಸಣ್ಣ ಕೆರೆ ಆಗಿದೆ. ಆದರೂ ಕೂಡ ಇಲ್ಲಿ ಆಲ್ರೆಡಿ ವಾಟರ್ ಹೈಸಿಂತ್ ಏನಿದೆ ಜೊಂಡು ಭಾಗಶಃ ಬೆಳೆದಿದೆ. ಈಗಾಗಲೇ ಬೇಸಿಗೆ ಇರೋದರಿಂದ ನೀರಿನ ಮಟ್ಟ ಕೂಡ ಕಡಿಮೆ ಇದೆ. ಜೊತೆಗೆ ಈ ನೀರಿನ ಮಾದರಿ ಕೂಡ ನಾವು ಪರೀಕ್ಷೆ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಯಾಕಂದರೆ ಆಗಲೇ ನೋಡಿದ್ವಿ ನಾವು ಸುದ್ದಳ್ಳಿ ಕೆರೆ ಏನಿದೆ ಮಳೆ ನೀರಿನ ಹಾಗೂ ಬೆಟ್ಟ ತಪ್ಪಲಿಂದ ಬರೋ ನೀರಿನ ಒಂದು ಅಂಶದಿಂದ ಕೂಡಿರುವಂಥ ನೀರು ಅದು ಭಾಳ ಸ್ವಚ್ಛವಾಗಿದೆ. ಅದರ pH ಗುಣಮಟ್ಟ ಕೂಡ ಉತ್ತಮವಾಗಿದೆ. ಅದರ ಮಾದರಿನೂ ಕೂಡ ನಾವು ಲ್ಯಾಬ್ಗೆ ಕಳಿಸುವಂಥ ಕೆಲಸ ಮಾಡಿದ್ವಿ. ಜೊತೆಗೆ ಈಗ ನಾವು ನೋಡ್ತಾ ಇದ್ದೀವಿ ಇದರ ಒಂದು ಗುಣಮಟ್ಟದ ಪರೀಕ್ಷೆ pH ಗುಣಮಟ್ಟವನ್ನು ನೋಡುವಂಥ ಕೆಲಸ ಮಾಡೋಣ. pH. ಸೊ ಈಗ ನಾವು ನೋಡಿದ್ವಿ, ಈಗ pH ಗುಣಮಟ್ಟ 7.40, ಅದು ಕೂಡ ಉತ್ತಮವಾದ pH ಗುಣಮಟ್ಟ ಇದೆ. ಅದೇ ರೀತಿ ನೀರಿನಲ್ಲಿ ಇನ್ನು ಯಾವ ರೀತಿಯ ಅಂಶಗಳು ಏನು ಪ್ಯಾರಾಮೀಟರ್ಸ್ ಮಾನದಂಡಗಳೇನಿದೆ ಪರೀಕ್ಷೆ ಫಲಿತಾಂಶ ಹೊರಬಂದ ನಂತರ ತಮ್ಮ ಮಾಧ್ಯಮಗಳ ಮುಂದೆ ನಾನು ಇಡುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಈ ಕೆರೆ ಏನು ನಾವು ನೋಡ್ತಾ ಇದ್ದೀವಿ, ಮೊದಲನೇ ಹಂತವಾಗಿ ಸತ್ಯಸಾಯಿ ಆಶ್ರಮದ ಒಂದು ಸಹಯೋಗದೊಂದಿಗೆ ಜೈ ಫೌಂಡೇಶನ್ ಹಾಗೂ ಇನ್ನಿತರ ಸ್ವಯಂ ಸೇವಕ ಸಂಸ್ಥೆಗಳೊಂದಿಗೆ ನಾವು ಕೈ ಜೋಡಿಸಿದ್ದೀವಿ. ಏಕೆಂದರೆ ಇದು
ನೀರು ನಮ್ಮ ಎಲ್ಲರ ಆಸ್ತಿ. ಇದು ನಮ್ಮ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯುತವಾದೊಂದು ನಾಗರಿಕರ ಒಂದು ಜನರ ಒಂದು ಆದ್ಯ ಕರ್ತವ್ಯ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೆಲ್ಲರೂ ಈಗ ಎಲ್ಲರೂ ಒಂದು ಸಹಯೋಗದ ಜೊತೆಗೆ ಒಂದು ಅಭಿಯಾನವನ್ನು ಶುರು ಮಾಡಿದ್ವಿ. ಅದರ ಹೆಸರೇ ಜಲ ಸಂಕಲ್ಪ ಅಂತ ಹೇಳಿ. ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಕೆರೆಗಳನ್ನು ಕೂಡ ಈ ಜಲ್ ಸಂಕಲ್ಪ ಒಂದು ಅಭಿಯಾನದ ಅಡಿಯಲ್ಲಿ ಸಾಧ್ಯವಾದಷ್ಟು ಎಲ್ಲರ ಒಂದು ಸಹಯೋಗದೊಂದಿಗೆ, ಇಲ್ಲಿ ಯಾರ ಹೆಸರು ಬೇಡ, ಇಲ್ಲಿ ಈ ಜಲ ಸಂಕಲ್ಪ ಅನ್ನೋ ಒಂದು ಅಭಿಯಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ನಾವು ಕೆರೆಗಳು 2 ಕೆರೆಗಳನ್ನ ಒಂದು ಭೇಟಿಯನ್ನು ನೀಡಿದ್ದೇವೆ. ಇದು ಮಾದರಿ ಏನು ಸಂಗ್ರಹ ಮಾಡಿದ್ದೀವಿ, ಆ ಕೆರೆಯ ಮತ್ತು ಈ ಕೆರೆಯ ಗುಣಮಟ್ಟಗಳನ್ನ ನಾವು ಟ್ಯಾಲಿ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಈಗ ಮುಂದಿನ ನಡೆ ನಮ್ಮ ಜೈ ಫೌಂಡೇಶನ್ ನಡೆ ಕಂದವಾರ ಕೆರೆಯ ಕಡೆಗೆ. ಯಾಕಂದರೆ ಈಗ ಎಲ್ಲರ ಕಣ್ಣು ಅಲ್ಲಿದೆ ಕಂದವಾರ ಕೆರೆ ಕಡೆಗೆ. ನಿಜವಾದ ಕಾರಣ ಏನು, ಸತ್ಯಾಂಶ ಏನು, ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ಬಯಲಿಗೆಳೆಯುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಜೈ ಫೌಂಡೇಶನ್ ಕಡೆಯಿಂದ. ಯಾಕಂದರೆ ಮೂಲ ಕಾರಣಗಳನ್ನ ನಾವು ಹುಡುಕಿದ್ದೀವಿ, ಈಗಾಗಲೇ ಮಾಧ್ಯಮಗಳಲ್ಲಿ ತಿಳಿಸಿದ್ದೀನಿ. ಆ ಮೂಲ ಕಾರಣ ಏನಿದೆ, ಆ ನೀರಿನಲ್ಲಿ ಯಾವ್ಯಾವ ರೀತಿ ಅಂಶ ಪತ್ತೆ ಆಗ್ಬೋದು, ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ತಾವು ಮಾಧ್ಯಮಗಳ ಜೊತೆ ನಾವು ಈ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇರುವಂಥ ಉದ್ದೇಶ ಜನಗಳಿಗೆ ಸತ್ಯವನ್ನು ತಿಳಿಸೋದು. ಮುಂದಿನ ನಡೆ ಕೆರೆ ಕಡೆಗೆ, ಕಂದವಾರ ಕೆರೆ ಕಡೆಗೆ. ಈಗ ನಾವು ಕಂದವಾರ ಕೆರೆಯ ಬಳಿಗೆ ಬಂದಿದ್ದೇವೆ. ಈಗ ನಮ್ಮ ಸಂಶೋಧಕರ ಜೊತೆಗೆ ಈಗೊಂದು ಮಾದರಿಯನ್ನು, ನೀರಿನ ಮಾದರಿಯನ್ನು ಸಂಗ್ರಹಿಸುವ ಕೆಲಸ ಈಗ ಶುರುವನ್ನು ಮಾಡ್ತಾ ಇದ್ದೇವೆ. ಕಂದವಾರ ಕೆರೆಯ ನೀರು, ಇದನ್ನು ಪ್ರಕೃತಿ ವೈಚಿತ್ರ ಅಂತಿರೋ ಏನಂತಿರೋ ತಮ್ಮ ಗಮನಕ್ಕೆ ಬಿಟ್ಟಿದ್ದು. ಮಾಧ್ಯಮದ ಮುಂದೆನೆ ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.